ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಈ ಕುರ್ಚಿ ಕದನ ನಡೀತಾನೆ ಇದೆ. ಡಿಕೆಶಿ ಪರವಾಗಿ ಈಗ ಬಿಜೆಪಿ ಶಾಸಕ ಸುರೇಶ್ ಗೌಡ ಬ್ಯಾಟಿಂಗ್ ಮಾಡಿದ್ದಾರೆ. ಎಸ್ಎಂ ಕೃಷ್ಣ ಅವರನ್ನ ಸಿಎಂ ಮಾಡೋದ್ರಲ್ಲಿ ಡಿಕೆಶಿ ಪಾತ್ರ ಇತ್ತು. ಸಿದ್ದರಾಮಯ್ಯ ಸಿಎಂ ಆಗೋದ್ರಲ್ಲೂ ಕೂಡ ಡಿಕೆಶಿ ಪಾತ್ರ. ಈಗ 136 ಸ್ಥಾನ ಬರೋದಕ್ಕೂ ಡಿಕೆಶಿ ಶ್ರಮಿಸಿದ್ದಾರೆ. ಇಷ್ಟೆಲ್ಲ ಮಾಡಿ ಈಗ ಡಿಕೆ ಶಿವಕುಮಾರ್ ಕಡಲೆಕಾಯಿ ತಿನ್ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಪರೋಕ್ಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿಕೆಯನ್ನ ನೀಡಿರೋದು. ಮಾತಾಡಿದ್ದಾರೆ ಸುರೇಶ್ ಗೌಡ್ರು. ಈಗ 5 ವರ್ಷ ಸಿದ್ದರಾಮಯ್ಯ ನಾನ್ ಕಂಪ್ಲೀಟ್ ಮಾಡ್ತೀನಿ ಅಂತಾರೆ. ಮತ್ತೆ ಯಾರು ಡಿಕೆ ಶಿವಕುಮಾರ್ ಕಡಲೆಕಾಯಿ ತಿನ್ಬೇಕಾ ಕೂತ್ಕೊಂಡಲ್ಲಿ? ಜನರಲ್ಲಿ ಕಾಂಗ್ರೆಸ್ ಪಾರ್ಟಿಲಿ ಎಸ್ಎಂ ಕೃಷ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಡಿಕೆ ಅವ್ರ ಪಾತ್ರ ಇದೆ. ಸಿದ್ದರಾಮಯ್ಯನವ್ರನ್ನ 2013 ಮುಖ್ಯಮಂತ್ರಿ ಮಾಡೋಕೆ ಡಿಕೆ ಪಾತ್ರ ಇದೆ. 2023 ಅವರು ಹೋರಾಟ ಮಾಡಿದ್ದು ನೋಡಿದ್ರೆ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ವಿರುದ್ಧ ನಾವು ಕನಸು ಮನಸ್ಸಲ್ಲಿ ಅನ್ಕೊಂಡ್ಲ ಇದವ್ರನ್ನೆಲ್ಲ ಆಪರೇಷನ್ ಮಾಡಿ ದಳದಲ್ಲಿ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಇದ್ದವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದವ್ರೆ. ಸಿದ್ದರಾಮಯ್ಯನವ್ರು ಯಾರನ್ನೇನು ಕರ್ಕೊಂಡು ಹೋಗ್ಲಿಲ್ಲ. ಇದೋ ಬರೋರ್ನೆಲ್ಲ ಕರ್ಕೊಂಡೋಗಿ 138 ಸೀಟ್ ಬರೋದಕ್ಕೆ ಮೇನ್ ಕಾರಣ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರು. ಮತ್ತೆ ಇವರು 2028 ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನಾನು 2020 ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತಾರೆ. ಈ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನೇ 5 ವರ್ಷ ಅಂತ. ಏನೇನು ಕಡ್ಲಕ ತಿಂತಾರೆ ಡಿಕೆ ಶಿವಕುಮಾರ್ ಕೂತ್ಕೊಂಡು. ಅವರ ಪಾರ್ಟಿ ಆಂತರಿಕ ವಿಚಾರ. ಅದರಿಂದ ಡಿಕೆ ಶಿವಕುಮಾರ್ ಎಲ್ಲಾ ವಿದ್ಯೆನೂ ಗೊತ್ತಿದೆ. ಆದ್ರೆ ಎಲ್ಲೋ ಒಂದು ಕಡೆ ಈ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರಿಗೆ ಬಾಯಿ ಮುಚ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನನಗನ್ಸುತ್ತೆ ಮೂಲ ಕಾಂಗ್ರೆಸ್ನವರು ವಲಸೆ ಕಾಂಗ್ರೆಸ್ಸಿಗರ ನಡುವೆ ಯುದ್ಧ ಪ್ರಾರಂಭ ಆಗಿದೆ. ಯುದ್ಧ ಎಲ್ಲಿ ನಿಲ್ಲುತ್ತೆ? ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಈ ಕುರ್ಚಿ ಕದನ ನಡೀತಾನೆ ಇದೆ. ಡಿಕೆಶಿ ಪರವಾಗಿ ಈಗ ಬಿಜೆಪಿ ಶಾಸಕ ಸುರೇಶ್ ಗೌಡ ಬ್ಯಾಟಿಂಗ್ ಮಾಡಿದ್ದಾರೆ. ಎಸ್ಎಂ ಕೃಷ್ಣ ಅವರನ್ನ ಸಿಎಂ ಮಾಡೋದ್ರಲ್ಲಿ ಡಿಕೆಶಿ ಪಾತ್ರ ಇತ್ತು. ಸಿದ್ದರಾಮಯ್ಯ ಸಿಎಂ ಆಗೋದ್ರಲ್ಲೂ ಕೂಡ ಡಿಕೆಶಿ ಪಾತ್ರ. ಈಗ 136 ಸ್ಥಾನ ಬರೋದಕ್ಕೂ ಡಿಕೆಶಿ ಶ್ರಮಿಸಿದ್ದಾರೆ. ಇಷ್ಟೆಲ್ಲ ಮಾಡಿ ಈಗ ಡಿಕೆ ಶಿವಕುಮಾರ್ ಕಡಲೆಕಾಯಿ ತಿನ್ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಪರೋಕ್ಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿಕೆಯನ್ನ ನೀಡಿರೋದು. ಮಾತಾಡಿದ್ದಾರೆ ಸುರೇಶ್ ಗೌಡ್ರು. ಈಗ 5 ವರ್ಷ ಸಿದ್ದರಾಮಯ್ಯ ನಾನ್ ಕಂಪ್ಲೀಟ್ ಮಾಡ್ತೀನಿ ಅಂತಾರೆ. ಮತ್ತೆ ಯಾರು ಡಿಕೆ ಶಿವಕುಮಾರ್ ಕಡಲೆಕಾಯಿ ತಿನ್ಬೇಕಾ ಕೂತ್ಕೊಂಡಲ್ಲಿ? ಜನರಲ್ಲಿ ಕಾಂಗ್ರೆಸ್ ಪಾರ್ಟಿಲಿ ಎಸ್ಎಂ ಕೃಷ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಡಿಕೆ ಅವ್ರ ಪಾತ್ರ ಇದೆ. ಸಿದ್ದರಾಮಯ್ಯನವ್ರನ್ನ 2013 ಮುಖ್ಯಮಂತ್ರಿ ಮಾಡೋಕೆ ಡಿಕೆ ಪಾತ್ರ ಇದೆ. 2023 ಅವರು ಹೋರಾಟ ಮಾಡಿದ್ದು ನೋಡಿದ್ರೆ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ವಿರುದ್ಧ ನಾವು ಕನಸು ಮನಸ್ಸಲ್ಲಿ ಅನ್ಕೊಂಡ್ಲ ಇದವ್ರನ್ನೆಲ್ಲ ಆಪರೇಷನ್ ಮಾಡಿ ದಳದಲ್ಲಿ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಇದ್ದವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದವ್ರೆ. ಸಿದ್ದರಾಮಯ್ಯನವ್ರು ಯಾರನ್ನೇನು ಕರ್ಕೊಂಡು ಹೋಗ್ಲಿಲ್ಲ. ಇದೋ ಬರೋರ್ನೆಲ್ಲ ಕರ್ಕೊಂಡೋಗಿ 138 ಸೀಟ್ ಬರೋದಕ್ಕೆ ಮೇನ್ ಕಾರಣ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರು. ಮತ್ತೆ ಇವರು 2028 ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನಾನು 2020 ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತಾರೆ. ಈ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನೇ 5 ವರ್ಷ ಅಂತ. ಏನೇನು ಕಡ್ಲಕ ತಿಂತಾರೆ ಡಿಕೆ ಶಿವಕುಮಾರ್ ಕೂತ್ಕೊಂಡು. ಅವರ ಪಾರ್ಟಿ ಆಂತರಿಕ ವಿಚಾರ. ಅದರಿಂದ ಡಿಕೆ ಶಿವಕುಮಾರ್ ಎಲ್ಲಾ ವಿದ್ಯೆನೂ ಗೊತ್ತಿದೆ. ಆದ್ರೆ ಎಲ್ಲೋ ಒಂದು ಕಡೆ ಈ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರಿಗೆ ಬಾಯಿ ಮುಚ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನನಗನ್ಸುತ್ತೆ ಮೂಲ ಕಾಂಗ್ರೆಸ್ನವರು ವಲಸೆ ಕಾಂಗ್ರೆಸ್ಸಿಗರ ನಡುವೆ ಯುದ್ಧ ಪ್ರಾರಂಭ ಆಗಿದೆ. ಯುದ್ಧ ಎಲ್ಲಿ ನಿಲ್ಲುತ್ತೆ? ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಈ ಕುರ್ಚಿ ಕದನ ನಡೀತಾನೆ ಇದೆ. ಡಿಕೆಶಿ ಪರವಾಗಿ ಈಗ ಬಿಜೆಪಿ ಶಾಸಕ ಸುರೇಶ್ ಗೌಡ ಬ್ಯಾಟಿಂಗ್ ಮಾಡಿದ್ದಾರೆ. ಎಸ್ಎಂ ಕೃಷ್ಣ ಅವರನ್ನ ಸಿಎಂ ಮಾಡೋದ್ರಲ್ಲಿ ಡಿಕೆಶಿ ಪಾತ್ರ ಇತ್ತು. ಸಿದ್ದರಾಮಯ್ಯ ಸಿಎಂ ಆಗೋದ್ರಲ್ಲೂ ಕೂಡ ಡಿಕೆಶಿ ಪಾತ್ರ. ಈಗ 136 ಸ್ಥಾನ ಬರೋದಕ್ಕೂ ಡಿಕೆಶಿ ಶ್ರಮಿಸಿದ್ದಾರೆ. ಇಷ್ಟೆಲ್ಲ ಮಾಡಿ ಈಗ ಡಿಕೆ ಶಿವಕುಮಾರ್ ಕಡಲೆಕಾಯಿ ತಿನ್ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಪರೋಕ್ಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿಕೆಯನ್ನ ನೀಡಿರೋದು. ಮಾತಾಡಿದ್ದಾರೆ ಸುರೇಶ್ ಗೌಡ್ರು. ಈಗ 5 ವರ್ಷ ಸಿದ್ದರಾಮಯ್ಯ ನಾನ್ ಕಂಪ್ಲೀಟ್ ಮಾಡ್ತೀನಿ ಅಂತಾರೆ. ಮತ್ತೆ ಯಾರು ಡಿಕೆ ಶಿವಕುಮಾರ್ ಕಡಲೆಕಾಯಿ ತಿನ್ಬೇಕಾ ಕೂತ್ಕೊಂಡಲ್ಲಿ? ಜನರಲ್ಲಿ ಕಾಂಗ್ರೆಸ್ ಪಾರ್ಟಿಲಿ ಎಸ್ಎಂ ಕೃಷ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಡಿಕೆ ಅವ್ರ ಪಾತ್ರ ಇದೆ. ಸಿದ್ದರಾಮಯ್ಯನವ್ರನ್ನ 2013 ಮುಖ್ಯಮಂತ್ರಿ ಮಾಡೋಕೆ ಡಿಕೆ ಪಾತ್ರ ಇದೆ. 2023 ಅವರು ಹೋರಾಟ ಮಾಡಿದ್ದು ನೋಡಿದ್ರೆ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ವಿರುದ್ಧ ನಾವು ಕನಸು ಮನಸ್ಸಲ್ಲಿ ಅನ್ಕೊಂಡ್ಲ ಇದವ್ರನ್ನೆಲ್ಲ ಆಪರೇಷನ್ ಮಾಡಿ ದಳದಲ್ಲಿ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಇದ್ದವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದವ್ರೆ. ಸಿದ್ದರಾಮಯ್ಯನವ್ರು ಯಾರನ್ನೇನು ಕರ್ಕೊಂಡು ಹೋಗ್ಲಿಲ್ಲ. ಇದೋ ಬರೋರ್ನೆಲ್ಲ ಕರ್ಕೊಂಡೋಗಿ 138 ಸೀಟ್ ಬರೋದಕ್ಕೆ ಮೇನ್ ಕಾರಣ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರು.
ಮತ್ತೆ ಇವರು 2028 ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನಾನು 2020 ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತಾರೆ. ಈ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನೇ 5 ವರ್ಷ ಅಂತ. ಏನೇನು ಕಡ್ಲಕ ತಿಂತಾರೆ ಡಿ ಕೆ ಶಿವಕುಮಾರ್ ಕೂತ್ಕೊಂಡು, ಅವ್ರ ಪಾರ್ಟಿ ಆಂತರಿಕ ವಿಚಾರ. ಅದರಿಂದ ಡಿ ಕೆ ಶಿವಕುಮಾರ್ ಎಲ್ಲಾ ವಿದ್ಯೆನೂ ಗೊತ್ತಿದೆ. ಆದ್ರೆ ಎಲ್ಲೋ ಒಂದು ಕಡೆ ಈ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರಿಗೆ ಬಾಯಿ ಮುಚ್ಚಿಕೊಳ್ಳೋ ಪರಿಸ್ಥಿತಿ ಬಂದಿದೆ. ನನಗನ್ಸುತ್ತೆ ಮೂಲ ಕಾಂಗ್ರೆಸ್ನವರು ವಲಸೆ ಕಾಂಗ್ರೆಸ್ಸಿಗರ ನಡುವೆ ಯುದ್ಧ ಪ್ರಾರಂಭ ಆಗಿದೆ. ಈ ಯುದ್ಧ ಎಲ್ಲಿ ನಿಲ್ಲುತ್ತೆ? ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಈ ಕುರ್ಚಿ ಕದನ ನಡೀತಾನೆ ಇದೆ. ಡಿಕೆಶಿ ಪರವಾಗಿ ಈಗ ಬಿಜೆಪಿ ಶಾಸಕ ಸುರೇಶ್ ಗೌಡ ಬ್ಯಾಟಿಂಗ್ ಮಾಡಿದ್ದಾರೆ. ಎಸ್ಎಂ ಕೃಷ್ಣ ಅವರನ್ನ ಸಿಎಂ ಮಾಡೋದ್ರಲ್ಲಿ ಡಿಕೆಶಿ ಪಾತ್ರ ಇತ್ತು. ಸಿದ್ದರಾಮಯ್ಯ ಸಿಎಂ ಆಗೋದ್ರಲ್ಲೂ ಕೂಡ ಡಿಕೆಶಿ ಪಾತ್ರ. ಈಗ 136 ಸ್ಥಾನ ಬರೋದಕ್ಕೂ ಡಿಕೆಶಿ ಶ್ರಮಿಸಿದ್ದಾರೆ. ಇಷ್ಟೆಲ್ಲ ಮಾಡಿ ಈಗ ಡಿಕೆ ಶಿವಕುಮಾರ್ ಕಡ್ಲೆಕಾಯಿ ತಿನ್ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಪರೋಕ್ಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿಕೆಯನ್ನ ನೀಡಿರೋದು. ಮಾತಾಡಿದ್ದಾರೆ ಸುರೇಶ್ ಗೌಡ್ರು. ಈಗ 5 ವರ್ಷ ಸಿದ್ದರಾಮಯ್ಯ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತಾರೆ. ಮತ್ತೆ ಯಾರು ಡಿ ಕೆ ಶಿವಕುಮಾರ್ ಕಡ್ಲೆಕಾಯಿ ತಿನ್ಬೇಕಾ ಕೂತ್ಕೊಂಡಲ್ಲಿ? ಜನರಲ್ಲಿ ಕಾಂಗ್ರೆಸ್ ಪಾರ್ಟಿಲಿ ಎಸ್.ಎಂ. ಕೃಷ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಡಿ ಕೆ ಅವ್ರ ಪಾತ್ರ ಇದೆ. ಸಿದ್ದರಾಮಯ್ಯನವ್ರನ್ನ 2013 ಮುಖ್ಯಮಂತ್ರಿ ಮಾಡೋಕೆ ಡಿ ಕೆ ಪಾತ್ರ ಇದೆ. 2023 ಅವರು ಹೋರಾಟ ಮಾಡಿದ್ದು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ವಿರುದ್ಧ ನಾವು ಕನಸು ಮನಸ್ಸಲ್ಲಿ ಅನ್ಕೊಂಡ್ಲ. ಇರೋರೆಲ್ಲ ಆಪರೇಷನ್ ಮಾಡಿ ದಳದಲ್ಲಿ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಇದ್ದವ್ರನ್ನ ಕರ್ಕೊಂಡು ಹೋಗಿದ್ದವ್ರೆ. ಸಿದ್ದರಾಮಯ್ಯನವ್ರು ಯಾರನ್ನೇನು ಕರ್ಕೊಂಡು ಹೋಗ್ಲಿಲ್ಲ. ಇದೋ ಬರೋರ್ನ ಕರ್ಕೊಂಡೋಗಿ 138 ಸೀಟ್ ಬರೋದಕ್ಕೆ ಮೇನ್ ಕಾರಣ ಡಿ ಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರು. ಮತ್ತೆ ಇವರು 2028 ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನಾನು 2020 ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತಾರೆ. ಈ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನೇ 5 ವರ್ಷ ಅಂತ. ಏನೇನು ಕಡ್ಲಕ ತಿಂತಾರೆ ಡಿ ಕೆ ಶಿವಕುಮಾರ್ ಕೂತ್ಕೊಂಡು, ಅವ್ರ ಪಾರ್ಟಿ ಆಂತರಿಕ ವಿಚಾರ. ಅದರಿಂದ ಡಿ ಕೆ ಶಿವಕುಮಾರ್ ಎಲ್ಲಾ ವಿದ್ಯೆನೂ ಗೊತ್ತಿದೆ. ಆದ್ರೆ ಎಲ್ಲೋ ಒಂದು ಕಡೆ ಈ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರಿಗೆ ಬಾಯಿ ಮುಚ್ಚಿಕೊಳ್ಳೋ ಪರಿಸ್ಥಿತಿ ಬಂದಿದೆ. ನನಗನ್ಸುತ್ತೆ ಮೂಲ ಕಾಂಗ್ರೆಸ್ನವರು ವಲಸೆ ಕಾಂಗ್ರೆಸ್ಸಿಗರ ನಡುವೆ ಯುದ್ಧ ಪ್ರಾರಂಭ ಆಗಿದೆ. ಈ ಯುದ್ಧ ಎಲ್ಲಿ ನಿಲ್ಲುತ್ತೆ? ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಈ ಕುರ್ಚಿ ಕದನ ನಡೀತಾನೆ ಇದೆ. ಡಿಕೆಶಿ ಪರವಾಗಿ ಈಗ ಬಿಜೆಪಿ ಶಾಸಕ ಸುರೇಶ್ ಗೌಡ ಬ್ಯಾಟಿಂಗ್ ಮಾಡಿದ್ದಾರೆ. ಎಸ್ಎಂ ಕೃಷ್ಣ ಅವರನ್ನ ಸಿಎಂ ಮಾಡೋದ್ರಲ್ಲಿ ಡಿಕೆಶಿ ಪಾತ್ರ ಇತ್ತು. ಸಿದ್ದರಾಮಯ್ಯ ಸಿಎಂ ಆಗೋದ್ರಲ್ಲೂ ಕೂಡ ಡಿಕೆಶಿ ಪಾತ್ರ. ಈಗ 136 ಸ್ಥಾನ ಬರೋದಕ್ಕೂ ಡಿಕೆಶಿ ಶ್ರಮಿಸಿದ್ದಾರೆ. ಇಷ್ಟೆಲ್ಲ ಮಾಡಿ ಈಗ ಡಿಕೆ ಶಿವಕುಮಾರ್ ಕಡ್ಲೆಕಾಯಿ ತಿನ್ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಪರೋಕ್ಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿಕೆಯನ್ನ ನೀಡಿರೋದು. ಮಾತಾಡಿದ್ದಾರೆ ಸುರೇಶ್ ಗೌಡ್ರು. ಈಗ 5 ವರ್ಷ ಸಿದ್ದರಾಮಯ್ಯ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತಾರೆ. ಮತ್ತೆ ಯಾರು ಡಿ ಕೆ ಶಿವಕುಮಾರ್ ಕಡ್ಲೆಕಾಯಿ ತಿನ್ಬೇಕಾ ಕೂತ್ಕೊಂಡಲ್ಲಿ? ಜನರಲ್ಲಿ ಕಾಂಗ್ರೆಸ್ ಪಾರ್ಟಿಲಿ ಎಸ್.ಎಂ. ಕೃಷ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಡಿ ಕೆ ಅವ್ರ ಪಾತ್ರ ಇದೆ. ಸಿದ್ದರಾಮಯ್ಯನವ್ರನ್ನ 2013 ಮುಖ್ಯಮಂತ್ರಿ ಮಾಡೋಕೆ ಡಿ ಕೆ ಪಾತ್ರ ಇದೆ. 2023 ಅವರು ಹೋರಾಟ ಮಾಡಿದ್ದು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ವಿರುದ್ಧ ನಾವು ಕನಸು ಮನಸ್ಸಲ್ಲಿ ಅನ್ಕೊಂಡ್ಲ. ಇರೋರೆಲ್ಲ ಆಪರೇಷನ್ ಮಾಡಿ ದಳದಲ್ಲಿ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಇದ್ದವ್ರನ್ನ ಕರ್ಕೊಂಡು ಹೋಗಿದ್ದವ್ರೆ. ಸಿದ್ದರಾಮಯ್ಯನವ್ರು ಯಾರನ್ನೇನು ಕರ್ಕೊಂಡು ಹೋಗ್ಲಿಲ್ಲ. ಇದೋ ಬರೋರ್ನ ಕರ್ಕೊಂಡೋಗಿ 138 ಸೀಟ್ ಬರೋದಕ್ಕೆ ಮೇನ್ ಕಾರಣ ಡಿ ಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರು. ಮತ್ತೆ ಇವರು 2028 ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನಾನು 2020 ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತಾರೆ. ಈ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನೇ 5 ವರ್ಷ ಅಂತ. ಏನೇನು ಕಡ್ಲಕ ತಿಂತಾರೆ ಡಿ ಕೆ ಶಿವಕುಮಾರ್ ಕೂತ್ಕೊಂಡು, ಅವ್ರ ಪಾರ್ಟಿ ಆಂತರಿಕ ವಿಚಾರ. ಅದರಿಂದ ಡಿ ಕೆ ಶಿವಕುಮಾರ್ ಎಲ್ಲಾ ವಿದ್ಯೆನೂ ಗೊತ್ತಿದೆ. ಆದ್ರೆ ಎಲ್ಲೋ ಒಂದು ಕಡೆ ಈ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರಿಗೆ ಬಾಯಿ ಮುಚ್ಚಿಕೊಳ್ಳೋ ಪರಿಸ್ಥಿತಿ ಬಂದಿದೆ. ನನಗನ್ಸುತ್ತೆ ಮೂಲ ಕಾಂಗ್ರೆಸ್ನವರು ವಲಸೆ ಕಾಂಗ್ರೆಸ್ಸಿಗರ ನಡುವೆ ಯುದ್ಧ ಪ್ರಾರಂಭ ಆಗಿದೆ. ಈ ಯುದ್ಧ ಎಲ್ಲಿ ನಿಲ್ಲುತ್ತೆ? ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಈ ಕುರ್ಚಿ ಕದನ ನಡೀತಾನೆ ಇದೆ. ಡಿಕೆಶಿ ಪರವಾಗಿ ಈಗ ಬಿಜೆಪಿ ಶಾಸಕ ಸುರೇಶ್ ಗೌಡ ಬ್ಯಾಟಿಂಗ್ ಮಾಡಿದ್ದಾರೆ. ಎಸ್ಎಂ ಕೃಷ್ಣ ಅವರನ್ನ ಸಿಎಂ ಮಾಡೋದ್ರಲ್ಲಿ ಡಿಕೆಶಿ ಪಾತ್ರ ಇತ್ತು. ಸಿದ್ದರಾಮಯ್ಯ ಸಿಎಂ ಆಗೋದ್ರಲ್ಲೂ ಕೂಡ ಡಿಕೆಶಿ ಪಾತ್ರ. ಈಗ 136 ಸ್ಥಾನ ಬರೋದಕ್ಕೂ ಡಿಕೆಶಿ ಶ್ರಮಿಸಿದ್ದಾರೆ. ಇಷ್ಟೆಲ್ಲ ಮಾಡಿ ಈಗ ಡಿಕೆ ಶಿವಕುಮಾರ್ ಕಡ್ಲೆಕಾಯಿ ತಿನ್ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಪರೋಕ್ಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿಕೆಯನ್ನ ನೀಡಿರೋದು. ಮಾತಾಡಿದ್ದಾರೆ ಸುರೇಶ್ ಗೌಡ್ರು. ಈಗ 5 ವರ್ಷ ಸಿದ್ದರಾಮಯ್ಯ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತಾರೆ. ಮತ್ತೆ ಯಾರು ಡಿ ಕೆ ಶಿವಕುಮಾರ್ ಕಡ್ಲೆಕಾಯಿ ತಿನ್ಬೇಕಾ ಕೂತ್ಕೊಂಡಲ್ಲಿ?
ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಲಿ ಎಸ್ ಎಂ ಕೃಷ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಡಿಕೆ ಅವ್ರ ಪಾತ್ರ ಇದೆ. ಸಿದ್ದರಾಮಯ್ಯನವ್ರನ್ನ 2013 ಮುಖ್ಯಮಂತ್ರಿ ಮಾಡೋಕೆ ಡಿಕೆ ಪಾತ್ರ ಇದೆ. 2023 ಅವರು ಹೋರಾಟ ಮಾಡಿದ್ದು ನೋಡಿದ್ರೆ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ವಿರುದ್ಧ ನಾವು ಕನಸು ಮನಸ್ಸಲ್ಲಿ ಅನ್ಕೊಂಡ್ಲ. ಇದವರೆಲ್ಲ ಆಪರೇಷನ್ ಮಾಡಿ ದಳದಲ್ಲಿ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಇದ್ದವರೆಲ್ಲ ಕರ್ಕೊಂಡು ಹೋಗಿದ್ದವ್ರೆ. ಸಿದ್ದರಾಮಯ್ಯನವ್ರು ಯಾರನ್ನೇನು ಕರ್ಕೊಂಡು ಹೋಗ್ಲಿಲ್ಲ. ಇರೋ ಬರೋರೆಲ್ಲ ಕರ್ಕೊಂಡೋಗಿ 138 ಸೀಟ್ ಬರೋದಕ್ಕೆ ಮೈನ್ ಕಾರಣ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರು. ಮತ್ತೆ ಇವರು 2028 ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನಾನು 2020 ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತಾರೆ. ಈ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನೇ 5 ವರ್ಷ ಅಂತ. ಏನೇನು ಕಡ್ಲಕ ತಿಂತಾರೆ ಡಿಕೆ ಶಿವಕುಮಾರ್ ಕೂತ್ಕೊಂಡು. ಅವರ ಪಾರ್ಟಿ ಆಂತರಿಕ ವಿಚಾರ. ಅದರಿಂದ ಡಿಕೆ ಶಿವಕುಮಾರ್ ಎಲ್ಲಾ ವಿದ್ಯೆನೂ ಗೊತ್ತಿದೆ. ಆದ್ರೆ ಎಲ್ಲೋ ಒಂದು ಕಡೆ ಈ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರಿಗೆ ಬಾಯಿ ಮುಚ್ಚಿಕೊಳ್ಳೋ ಪರಿಸ್ಥಿತಿ ಬಂದಿದೆ. ನನಗನ್ಸುತ್ತೆ ಮೂಲ ಕಾಂಗ್ರೆಸ್ನವರು ವಲಸೆ ಕಾಂಗ್ರೆಸ್ಸಿಗರ ನಡುವೆ ಯುದ್ಧ ಪ್ರಾರಂಭ ಆಗಿದೆ. ಯುದ್ಧ ಎಲ್ಲಿ ನಿಲ್ಲುತ್ತೆ